ಹಾಯ್ ನಮಸ್ಕಾರ ಗೆಳೆಯರೇ, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನ್ ಇವತ್ತು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಡು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ಎಷ್ಟೊಂದ್ ಜಾಗಗಳು ಇದಾವೆ. ನೀವೇನಾದ್ರೂ ಮೈಸೂರು ಏನಾದ್ರು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಯಾವೆಲ್ಲ ಜಾಗ ನೀವು ಕವರ್ ಮಾಡ್ಬೇಕು, ಎಷ್ಟು ಟೈಮ್ ಹಿಡಿಯುತ್ತೆ, ಏನೆಲ್ಲ ಪ್ಲೇಸಸ್ ಇದಾವೆ, ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೈಸೂರಲ್ಲಿ ನಾನ್ ಇವಾಗ ಫಸ್ಟ್ ಬಂದಿರೋದು ಮೈಸೂರು ಝೂ. ಈ ಝೂ ಫಸ್ಟ್ ಪ್ರೈಸ್ ಏನಿರುತ್ತೆ, ಏನೆಲ್ಲ ಪ್ರಾಣಿಗಳು ಒಳಗಡೆ ಇದಾವೆ ಪ್ರತಿಯೊಂದು ನಿಮ್ಗೆ ತೋರಿಸ್ತೀನಿ. ಏನೆಲ್ಲ ಇದೆ ಒಳಗಡೆ, ಬನ್ನಿ ಹೋಗೋಣ, ನೋಡ್ಕೊಂಡ್ ಬರೋಣ. ಇವಾಗ ನೀವೇನ್ ನೋಡಿದ್ರಲ್ಲ ಎಂಟ್ರೆನ್ಸ್ ಅದು. ಇವಾಗ ನಾವು ಝೂ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಟಿಕೆಟ್ ಎಲ್ಲ ಮುಂದೆ ಕೊಡ್ತಾರೆ ನಿಮ್ಗೆ. ಆ ಟಿಕೆಟ್ ಪ್ರೈಸ್ ಎಷ್ಟಿದೆ ಏನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಏನೆಲ್ಲ ಪ್ರಾಣಿಗಳು ಇದಾವೆ ಒಳಗಡೆ, ಅದೆಲ್ಲ ನೋಡೋಣ. ನಾನು ಫಸ್ಟ್ ಟೈಮ್ ಬಂದಿರೋ ಝೂ ಅಲ್ಲಿ. ಮೊನ್ನೆ ನಾನು ನಿಮ್ಗೆ ಬಂಡೀಪುರ್ ಫಾರೆಸ್ಟ್ ಒಳಗಡೆ ಹೋಗಿರೋ ವಿಡಿಯೋ ಹಾಕಿದ್ದೀನಿ. ಅದನ್ನ ನೋಡಿ ಅಲ್ಲಿ ಅಷ್ಟೊಂದು ಪ್ರಾಣಿಗಳು ನನಗೇನು ಕಾಣಿಸ್ಲಿಲ್ಲ. ಅದು ಓಪನ್ ಸ್ಪೇಸ್ ಅಲ್ಲ, ಅಲ್ಲಿ ನಮ್ಗೆ ಪ್ರಾಣಿಗಳು ಬಂದ್ರೆ ಮಾತ್ರ ಕಾಣಿಸುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲೆಲ್ಲ ಬೋನಲ್ಲೆಲ್ಲ ಹಾಕಿರ್ತಾರೆ ಆಯ್ತಾ. ಆ ಬೋನಲ್ಲಿ ಹಾಕಿರೋ ಪ್ರಾಣಿಗಳನ್ನ ನಾವು ನೋಡ್ತೀವಿ. ಎಲ್ಲಾ ಪ್ರಾಣಿಗಳು ಇರುತ್ತೆ, ಬನ್ನಿ ತೋರಿಸ್ತೀನಿ ನಿಮ್ಗೆ ಏನೇನಿದೆ ಅಂತ. ಹಿಂದೆ ಏನ್ ನೋಡ್ತಾ ಇದೀರಲ್ಲ ನಿಮ್ಗೆ ಅಲ್ಲಿ, ಅದು ಟಿಕೆಟ್ ಕೌಂಟರ್. ಒಬ್ರಿಗೆ 100 rupees ಇರುತ್ತೆ. ನಾವಿಬ್ರು ಬಂದಿರೋದು 200 rupees. ಈ ಟಿಕೆಟ್ ನಲ್ಲಿ ತೋರಿಸಿದ್ರೆ ನಮ್ಗೆ ಎಂಟ್ರಿ ಬಿಡ್ತಾರೆ. ಇಲ್ಲಿ ಏನ್ ಹೇಳಿದ್ರು, ಸೆಲ್ಫಿ ಸ್ಟಿಕ್ ಅಲೋ ಇಲ್ಲ ಅಂತೆ. ಯಾಕೋ ಗೊತ್ತಿಲ್ಲ, ಸೆಲ್ಫಿ ಸ್ಟಿಕ್ ಒಳಗಡೆ ಯೂಸ್ ಮಾಡಂಗಿಲ್ಲ ಅಂತೆ. ಅದಕ್ಕೆ ನಾನು ಕೈಯಲ್ಲೇ ಆದಷ್ಟು ನಿಮ್ಗೆ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ಏನೆಲ್ಲ ಇದೆ. ಫಸ್ಟ್ ನಮ್ಗೆ ಅಲ್ಲಿ ಚೆಕಿಂಗ್ ಎಲ್ಲ ಮುಗೀತು. ಚೆಕಿಂಗ್ ಮುಗಿದು ಎಂಟ್ರಿ, ನೀವು ಹಿಂದೆ ಏನ್ ನೋಡ್ತಾ ಇದ್ರಲ್ಲ, ಅಲ್ಲಿ ಎಂಟ್ರಿ ಚೆಕಿಂಗ್ ಮಾಡಿ ಎಂಟ್ರಿ ಬಿಡ್ತಾರೆ. ಎಂಟ್ರಿ ಬಿಟ್ಟಿದ ತಕ್ಷಣ ನಮ್ಗೆ ಫಸ್ಟ್ ಸಿಗೋದು ನೋಡಿ, ಇಲ್ಲಿ ಎಷ್ಟೊಂದು ಗಿಳಿಗಳಿದಾವೆ. ನೀವು ಗಿಳಿಗಳ ಶಬ್ದ ಕೇಳ್ರಿ ಇಲ್ಲಿ, ಇದೆಲ್ಲ ಹೆಂಗಿದೆ ನೋಡಿ ಗಿಳಿ. ಕಂಪ್ಲೀಟ್ ಈ ಬೋನ್ ಹಾಕಿರ್ತಾರೆ, ಈ ಬೋನಲ್ಲೇ ಇರುತ್ತೆ ಆ ಗಿಳಿಗಳೆಲ್ಲ. ಕಂಪ್ಲೀಟ್ ಇದು ಗಿಳಿಗಳದೆ. ಬನ್ನಿ ಮುಂದೆ ಹೋಗೋಣ. ಇನ್ನ ಏನೇನ್ ಇಲ್ಲದಾವೆ ಎಲ್ಲ ತೋರಿಸ್ತೀನಿ ನಿಮ್ಗೆ. ಮುಂದೆ ಹುಲಿ ಎಲ್ಲ ಇರುತ್ತೆ ಅಂತೆ. ಅದನ್ನೆಲ್ಲ ತೋರಿಸ್ತೀನಿ, ನೋಡೋಣ. ನಾನು ಕೂಡ ಫಸ್ಟ್ ಟೈಮ್ ಲೈವ್ ಆಗಿ ಹುಲಿ ಯಾವ ನೋಡಿಲ್ಲ, ನಿಮ್ಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಇವಾಗ ನೀವು ಇಲ್ಲಿ ಏನ್ ನೋಡ್ತಾ ಇದೀರಲ್ಲ, ಇದು ಚಿರತೆ. ನೋಡ್ರಿ, ಒಂದು ಚಿರತೆ ಬರ್ತೈತಿ ಇಲ್ಲಿ. ಓ ಮೈ ಗಾಡ್, ಲೈವ್ ಆಗಿ ಚಿರತೆ ಗುರು, ಒಂದು ಸ್ವತನೂ ನೋಡಿರ್ಲಿಲ್ಲ. ಇಲ್ಲೇ ಬಂತು ನೋಡ್ರಿ. ಹೇ ಚಿರತೆ, ಮತ್ತೆ ವಾಪಸ್ ಹೋಯ್ತು. ಚಿರತೆ ಅಂದ್ರೆ ವಾಪಸ್ ಹೋಯ್ತು. ಅದು ಅಲ್ಲೊಂದು ಮಲ್ಕೊಂಡಿದೆ, ಅಲ್ಲಿ ಇಲ್ಲೊಂದಿದೆ, ಅಲ್ಲೊಂದು ಮಲ್ಕೊಂಡಿದೆ. ಟೋಟಲ್ ಮೂರ್ ಇದಾವೆ ಇದ್ರಲ್ಲಿ. ಹೆಂಗ್ ಓಡ್ತೈತೆ ನೋಡ್ರಿ ಚಿರತೆ. ಅಲ್ಲೊಂದು ಮಲ್ಕೊಂಡೈತೆ, ನೋಡ್ಕೊರು. ಇದು ಒಂದೇ ಓಡಾಡ್ತಾ ಇರೋದು, ಇದು ಒಂದೇ ಸ್ವಲ್ಪ ಆಕ್ಟಿವ್ ಇದೆ. ಇವು ಸ್ವಲ್ಪ ಚಿಕ್ಕದಾಗಿದಾವೆ ಚಿರತೆಗಳು. ಇವಾಗ ಏನ್ ನೋಡ್ತಾ ಇದೀರಲ್ಲ ನೀವು, ಆ ಕಡೆ ಇರೋ ದೊಡ್ಡ ಬಂತು ಗುರು, ಮುಂದೆ ಬಂತು. ಇಲ್ಲಿ ಯಾಕೋ ಫೈಟ್ ಆಡ್ತಾ ಇದೆ ಇಲ್ಲಿ ನೋಡ್ರಿ. ಅದು ಇದು ಫೈಟ್ ಆಡ್ಬೇಕಂತ, ಬಟ್ ಅದು ಬೋನ್ ಹಾಕ್ಬಿಟ್ಟಿದಾರೆ ಅಡ್ಡ. ಇದೇನ್ ನೋಡ್ತಾ ಇದ್ರಲ್ಲ, ಇದು ಹುಲಿಗಳು. ಆ ಹುಲಿಗಳು ಹೆಂಗ್ ಕೂತಿದಾವ ನೋಡ್ರಿ, ಎರಡು ಇದಾವೆ. ಎರಡು ಒಂದು ಹತ್ ಕಡೆ ನೋಡ್ತೈತೆ, ಒಂದ್ ಇದ್ ಕಡೆ ನೋಡ್ತೈತೆ. ಇದ್ ಕಡೆ ಬರ್ತಾ ಇಲ್ಲ, ಬಂದ್ರೆ ಚೆನ್ನಾಗಿರುತ್ತೆ. ಒಂದೇನಾ, ಇನ್ನೊಂದ್ ಇರ್ಬೇಕಲ್ಲ. ಸಿಂಹ ನೋಡ್ರಿ ಹೆಂಗಿದೆ, ಮಕ್ಕೊಂಡಿತ್ತು, ಇವಾಗ ಎದ್ದಿದೆ ನಾವು ಬಂದಿದ್ದಕ್ಕೆ. ಸಿಂಹ ಇದು. ಈ ಸೆಕ್ಷನ್ ನೀವೆಲ್ಲ ನೋಡ್ತಾ ಇದೀರಲ್ಲ, ಇದೆಲ್ಲ ಚಿಂಪಾಂಜಿದು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಷ್ಟು ತರದ ಚಿಂಪಾಂಜಿಗಳು ಇಲ್ಲಿದಾವೆ.
ಸೊ ಇದೇನು ನೀವು ನೋಡ್ತಾ ಇದ್ರಲ್ಲ, ಇದು ಫಸ್ಟ್ ಟೈಪ್. ಇದು ಅಲ್ಲಿ ನಿಮ್ಗೆ ಫಸ್ಟ್ ತೋರಿಸಿದ್ನಲ್ಲ, ಇದು ಫಸ್ಟ್ ಟೈಪ್. ಅಲ್ಲೊಂದು ಚಿಂಪಾಂಜಿ ಇದೆ. ಅದ್ರಲ್ಲಿ ಏನ್ ಮಾಡ್ತೈತೆ, ಅಲ್ಲಿ ಏನ್ ಮಾಡ್ತೈತೆ ಅನ್ನೋದು. ಅದ್ ಹೆಂಗ್ ಕುಂತೈತೆ ನೋಡ್ಬೋರ ಅಲ್ಲಿ ಚಿಂಪಾಂಜಿ. ಆಫ್ರಿಕನ್ ಹಂಟಿಂಗ್ ಚೀತಾ ಇದು. ಹೇ ಚೀತಾ, ಇದು ಎಷ್ಟು ಆಕ್ಟಿವ್ ಇದೆ ನೋಡ್ರಿ ಇದು. ಅಲ್ಲೆಲ್ಲ ನೋಡಿರೋ ಪ್ರಾಣಿಗಿಂತ ಇದು ಸ್ವಲ್ಪ ಆಕ್ಟಿವ್ ಇದೆ. ಇದು ಹಂಟಿಂಗ್ ಚೀತಾ ಅಲ್ಲ, ಆಫ್ರಿಕನ್ ಹಂಟಿಂಗ್ ಚೀತಾ. ಅದಕ್ಕೆ ಹಾಯ್. ಎಷ್ಟು ಹೆಂಗ್ ನೋಡ್ತೈತೆ ನೋಡ್ಬರೋದು. ಯಾರನ್ನ ಬರ್ತಾರೇನೋ ಅಂತ ನೋಡ್ತಾ ಇದ್ದೆ. ನೋಡ್ಗಿರೋ ಕರಡಿ ಕರಡಿ. ಯೋಗರಾಜ್ ಭಟ್ರು ಒಂದು ಸಾಂಗ್ ಬರ್ದಿರಲ್ಲ, ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಹೋಗ್ಬಾರ್ದು ರೀ. ಹೆಂಗಿದೆ ನೋಡೋದು, ನೋಡಲಿ ಬಂತು ಇನ್ನೊಂದು. ಫೈಟಿಂಗ್ ಆಡ್ತಾ ಇದಾವ್ರಿ ಇವು. ಇವು ಸ್ವಲ್ಪ ಆಕ್ಟಿವ್ ಇದಾವ ಕರಡಿ. ಆನೆ ನೋಡ್ರಿ, 3 ಆನೆ ಇದಾವೆ ಟೋಟಲ್ ಇಲ್ಲಿ ಈ ಜಾಗದಲ್ಲಿ. ಕಾಡಾನೆ ತಂದು ಇಲ್ಲಿ ಇಟ್ಟಿರೋದು ಅನ್ಕೋತೀನಿ. ಇದು ನೋಡ್ರಿ ಹಾವು, ಮಣ್ಣಲ್ಲಿ ಮಲ್ಕೊಂಡ್ಬಿಟ್ಟಿದೆ ಹಾವು. ಈ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟಿದಾರೆ ನೋಡ್ರಿ ಹಾವು. ಅದೇ ಹೋಗ್ಬಿಟ್ಟಿರ್ತಾವ. ಬೇಜಾರ್ ಹೋಯ್ತಂದ್ರೆ ಆಚೆ ಬರ್ತಾವ. ಓ ಇಲ್ಲಿ ನೋಡ್ರಿ, ಇದಕ್ ಬೇಜಾರ್ ಇಲ್ಲ ಅಂತೆ, ಅದಕ್ಕೆ ಮೇಲೆ ಆಟ ಆಡ್ತಾ ಇದೆ. ಇಲ್ಲೊಂದು ಇವೇನ್ ಎರಡು, ಇಲ್ಲೊಂದು ಎಲ್ಲ ಜಂಟಿ ಖಾತೆ ದೋಸ್ತಿ ಸರ್ಕಾರ. ಇದು ಆಸ್ಟ್ರೇಜ್ ನೋಡ್ರಿ ಹೆಂಗಿದೆ. ಇದೇ ಲಾಸ್ಟ್, ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬಂತು. ಆಸ್ಟ್ರೇಜ್ ಹೆಂಗಿದೆ ನೀವು ಇಲ್ಲೇನ್ ನೋಡ್ತಾ ಇದೀರ ನೋಡ್ರಿ, ಜಿರಾಫೆ. ಸೊ ನಾನಂತೂ ಫಸ್ಟ್ ಟೈಮ್ ಗುರು ನೋಡ್ತಾ ಇರೋದು ಜಿರಾಫೆ ಮಾತ್ರ. ಎಷ್ಟು ಹೈಟ್ ಆಗಿದಾವೆ ನೋಡ್ರಿ. ಓಕೆ, ಅಲ್ಲಿ ನೀವೇನ್ ಅಲ್ಲಿ ನೋಡ್ತಾ ಇದೀರಲ್ಲ, ಆ ಹುಲ್ಲು ಗ್ರಾಸ್ ಎಲ್ಲ ಮೇಲೆ ಕಟ್ಟಾಕಿರ್ತಾರೆ. ಯಾಕಂದ್ರೆ ಕೆಳಗಡೆ ತಿನ್ನಕ್ ಆಗಲ್ಲ, ಮೇಲೆ ಕಟ್ಟಿದ್ರೆ ಹಂಗೆ ಮೇಲ್ನೆ ತಿನ್ಬಿಡ್ತಾವ.